ಸಂಭ್ರಮದಲ್ಲಿ ಧಾರ್ಮಿಕ ಹಬ್ಬವನ್ನ ಆಚರಣೆ ಮಾಡೋದು ಬಿಟ್ಟು ಅಲ್ಲೆಲ್ಲೋ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವಂತಹ ಪ್ಯಾಲೆಸ್ತೈನ್ ಬಗ್ಗೆ ಪ್ರೇಮವನ್ನ ತೋರಿಸೋ ಕೆಲಸವನ್ನ ಕೆಲವು ಪುಂಡರು ಮಾಡಿದ್ದಾರೆ. ಪ್ಯಾಲೆಸ್ತೈನ್ ಪ್ರೇಮ ಉಕ್ಕಿ ಯಾವ ರೀತಿ ಹರಿತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಈಗ ಬರ್ತಾ ಇದೆ ನೋಡಿ. ದಾವಣಗೆರೆಯಲ್ಲಿ ಪ್ರಮುಖವಾಗಿ ದಾವಣಗೆರೆಯಲ್ಲಿ ಪ್ಯಾಲೆಸ್ತೈನ್ ಧ್ವಜಗಳು ರಾರಾಜಿಸಿದೆ. ಶರ್ಟ್ಗಳ ಮೇಲೆ ಪ್ಯಾಲೆಸ್ತೈನ್ ಸ್ಟಿಕ್ಕರ್ ಅನ್ನು ಅಂಟಿಸಿಕೊಂಡು ಉದ್ದಟತನವನ್ನ ತೋರಿಸಿದ್ದಾರೆ. ಕೋಲಾರದಲ್ಲೂ ಕೂಡ ಇದೇ ಕತೆ. ಚಿತ್ರದುರ್ಗದಲ್ಲೂ ಕೂಡ ಪ್ಯಾಲೆಸ್ತೈನ್ ಪರ ಘೋಷಣೆಯನ್ನ ಕೂಗೋ ಕೆಲಸ ಆಗಿದೆ. ಸಂಭ್ರಮ ಸಡಗರ ಇರಬೇಕಾಗಿದ್ದು ಈದ್ ಮಿಲಾದ್ನ ಹಬ್ಬದ ವಿಚಾರದಲ್ಲಿ. ಈಗ ನಿಮಗೆ ನಾವು ಒಂದೊಂದೇ ಫೋಟೋಸ್ ಅನ್ನು ತೋರಿಸ್ತಾ ಇದ್ವಿ. ಪ್ಯಾಲೆಸ್ತೈನ್ ಸ್ಟಿಕ್ಕರ್ ಅನ್ನ ಈ ಭೂಪ ಅಂಟಿಸ್ಕೊಂಡಿದ್ದ ನೋಡಿ. ಪ್ಯಾಲೆಸ್ತೈನ್ನಲ್ಲಿ ಈತನ ನಂಟ್ರಿ ಯಾರಾದ್ರೂ ಇದ್ದಾರಾ ಗೊತ್ತಿಲ್ಲ. ಧಾರ್ಮಿಕ ಹಬ್ಬದ ಆಚರಣೆಯಲ್ಲಿ ರಾಜತಾಂತ್ರಿಕ ವಿಚಾರಗಳು ಯಾಕೆ ನೋಡಿ, ಬಂದು ಸೇರಿರೋದು ಧಾರ್ಮಿಕ ಹಬ್ಬವನ್ನ ಆಚರಣೆ ಮಾಡೋದಕ್ಕೆ. ಆದ್ರೆ ಸಿಂಪತಿ ತೋರಿಸ್ತಾ ಇರೋದು ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವಂತಹ ಪ್ಯಾಲೆಸ್ತೈನ್ ಬಗ್ಗೆ. ಪ್ಯಾಲೆಸ್ತೈನ್ ಸರಿನಾ ಇಸ್ರೇಲ್ ಸರಿನಾ ಅಂತ ಇವ್ರು ತೀರ್ಮಾನ ಮಾಡ್ತಾರ? ರಾಜತಾಂತ್ರಿಕ ವಿಚಾರಗಳು ಇವ್ರಿಗೆ ಯಾಕೆ? ಈಗ ಮೂರು ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತಾ ಇದೀವಿ. ಚಿಕ್ಕಮಂಗ್ಳೂರಿನ ದೃಶ್ಯ ಇದೆಲ್ಲ, ಇದು ತೀರಾ ಆಘಾತಕಾರಿ. ಯಾಕಂದ್ರೆ ಈ ಧ್ವಜ ಇಟ್ಕೊಂಡು ಇಡೀ ಸಿಟಿ ರೌಂಡ್ಸ್ ಮಾಡಿದವರು ಅಪ್ರಾಪ್ತರ ಕೈಯಲ್ಲಿ ಧ್ವಜ ಹಿಡಿಯುವಂತೆ ಮಾಡಿದ ಆ ಸಿಂಡಿಕೇಟ್ ಯಾವುದು ಅನ್ನೋದು ಪ್ರಶ್ನೆ. ಈಗ ಇವ್ರನ್ನ ಯಾರಾದ್ರೂ ತಡೆಯೋ ಪ್ರಯತ್ನವನ್ನ ಚಿಕ್ಕಮಂಗ್ಳೂರಿನಲ್ಲಿ ಮಾಡಿದಿದ್ರೆ ಸಾರ್ವಜನಿಕರು ದೊಡ್ಡ ಗಲಾಟೆ ಆಗ್ಬಿಡ್ತಾ ಇತ್ತು. ಸೂರತ್ನಲ್ಲಿ ಆಗಿದೆ ಆ ಥರ ಇನ್ಸಿಡೆಂಟು. ಫಸ್ಟ್ ಚಿಕ್ಕ ಮಕ್ಳ ಕೈನಲ್ಲಿ ಕಲ್ಲು ಹೊಡಿಸೋದು, ಹೊಡಿಬೇಡ್ರಪ್ಪ ಕಲ್ನ ಅಂತ ಹೇಳಿದ್ರೆ ಗಲಭೆಗೆ ಅದನ್ನ ತಿರುಗಿಸೋದು. ಚಿಕ್ಕಮಂಗ್ಳೂರಿನಲ್ಲೂ ಅಂಥದ್ದೊಂದು ಷಡ್ಯಂತ್ರಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರಾ? ದೃಶ್ಯ ನೋಡಿದ್ರೆ ಅಂಥದ್ದೊಂದು ಅನುಮಾನ ಬರುತ್ತೆ. ಕೋಲಾರ ದೃಶ್ಯ, ಕೋಲಾರದಲ್ಲಿ ಧಾರ್ಮಿಕ ಹಬ್ಬವನ್ನ ಆಚರಿಸಿ ಅಂತ ನೀವು ಜನ ಸೇರಿ ಅಂತ ಹೇಳಿದ್ರೆ ನೀವು ಪ್ಯಾಲೆಸ್ತೈನ್ ಪರ ಘೋಷಣೆ. ಚಿತ್ರದುರ್ಗದಲ್ಲೂ ಅಷ್ಟೇ, ಪ್ಯಾಲೆಸ್ತೈನ್ ಪರ ಘೋಷಣೆ ಒಂದು ಧಾರ್ಮಿಕ ಹಬ್ಬದಲ್ಲಿ ಯಾಕೆ ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಪುನೀತ್. ದಾವಣಗೆರೆಯಲ್ಲಿ ಪ್ಯಾಲೆಸ್ತೈನ್ ಸಿಂಪಥೈಸರ್ಸ್ ಯಾಕಿದ್ದಾರೆ? ಸೇರಿರೋದು ಧಾರ್ಮಿಕ ಹಬ್ಬದ ಆಚರಣೆಗೆ. ಬಾಯ್ ಬಿಟ್ರೆ ಮಾತಾಡೋದು ರಾಜತಾಂತ್ರಿಕ ವಿಚಾರಗಳು. ಇವ್ರಿಗೆ ಯಾಕೆ? ಯಾವ ಹಬ್ಬವನ್ನ ಆಚರಣೆ ಮಾಡಕ್ ಬಂದಿದ್ದೀವಿ, ಯಾರಿಗೂ ತೊಂದರೆ ಆಗದಂತೆ ಆ ರೀತಿ ಮಾಡೋದು ಬಿಟ್ಟು ಇಲ್ಲಿ ತಮ್ಮ ಬ್ರದರ್ಹುಡ್ ಅನ್ನ ತೋರಿಸುವಂತಹ ಅವಶ್ಯಕತೆ ಇದೆಯಾ? ಖಂಡಿತವಾಗ್ಲೂ ಮಮತಾ, ಏನು ದಾವಣಗೆರೆಯಲ್ಲಿ ಇವತ್ತು ಈದ್ ಮಿಲಾದ್ ಮೆರವಣಿಗೆ ನಡೀತು. ಮೆರವಣಿಗೆ ನಡೆದಂತ ಸಂದರ್ಭದಲ್ಲಿ ಶಾಂತಿಯುತವಾಗಿ ಒಂದು ಮೆರವಣಿಗೆ ನಡಿಬೇಕಾಗಿತ್ತು. ಆದ್ರೆ ಪ್ಯಾಲೆಸ್ತೈನ್ ಸ್ಟಿಕ್ಕರ್ ಅಂದ್ರೆ ಬಾವುಟವನ್ನು ಎದೆ ಮೇಲೆ ಹಾಕೊಂಡು ಮೆರವಣಿಗೆಯಲ್ಲಿ ಪಾಲ್ಗೊಂಡಿರುವಂತದ್ದು. ಇದರಿಂದಾಗಿ ಸಾಕಷ್ಟು ಒಂದು ಆತಂಕ ಕೂಡ ವ್ಯಕ್ತ ಆಗ್ತದೆ. ಯಾಕಂತ ಹೇಳಿದ್ರೆ ಮಹಮ್ಮದ್ ಪೈಗಂಬರರ ಒಂದು ಭಾವಚಿತ್ರ ಆಗಿರ್ಬೋದು, ಮತ್ತೆ ಫ್ಲಾಗ್ಗಳನ್ನ ಹಾಕೊಂಡು ಮೆರವಣಿಗೆಯಲ್ಲಿ ಪಾಲ್ಗೊಳ್ಬೇಕಾಗಿತ್ತು. ಶಾಂತಿಯುತವಾಗಿ ಅವರು ಹಬ್ಬವನ್ನು ಆಚರಣೆ ಮಾಡ್ಬೇಕಾಗಿತ್ತು. ಆದ್ರೆ ಇಲ್ಲಾಂದ್ರೆ ಭಾರತದ ಬಾವುಟಗಳನ್ನ ಇಟ್ಕೊಂಡು ಆ ಮೆರವಣಿಗೆಯಲ್ಲಿ ಪಾಲ್ಗೊಳ್ಬೇಕಾಗಿತ್ತು. ಆದ್ರೆ ಪ್ಯಾಲೆಸ್ತೈನ್ ನ ಬಾವುಟಗಳನ್ನ ಮತ್ತೆ ಸ್ಟಿಕ್ಕರ್ಗಳನ್ನ ಎದೆ ಮೇಲೆ ಹಾಕೊಂಡು ಓಡಾಡ್ತಿರೋದು ಒಂದು ಆತಂಕ. ಮತ್ತೆ ಇನ್ನೊಂದು, ಪೊಲೀಸರು ಕೂಡ ಮುಂದಿನ ಇದ್ರು ಕೂಡ ಯಾವುದೇ ರೀತಿಯಂತಹ ಕ್ರಮವನ್ನು ಕೂಡ ತೆಗೆದುಕೊಂಡಿಲ್ಲ. ಮತ್ತೆ ಅವರು ಕಣ್ಣಿತ್ತು ಕುರುಡರ ತರ ಇರುವಂತದ್ದು ಮಮತಾ. ರೈಟ್, ಧನ್ಯವಾದ ಪುನೀತ್. ಇವ್ರ ತಲೆಗೆಲ್ಲ ಯಾರು ಬುದ್ಧಿ ಹೇಳೋದು ತಲೆಗೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಕಾರಣ ಪ್ಯಾಲೆಸ್ತೈನ್ ಎಲ್ಲಿದೆ? ಭಾರತದಲ್ಲಾಗುವಂತಹ ಎಷ್ಟೋ ವಿಚಾರಗಳಲ್ಲಿ ಇವ್ರು ಯಾರ್ದು ಮನ ಮಿಡಿಯಲ್ಲ. ಬಂಗಾಳದ ವಿಚಾರ ಮಾತಾಡೋಣ, ಕಾಶ್ಮೀರದ ವಿಚಾರ ಮಾತಾಡೋಣ, ಇಲ್ಲ ಅದ್ಯಾವ್ದ್ರ ಬಗ್ಗೆನೂ ಬೇಕಾಗಿಲ್ಲ.